ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆಯಾದ ಹಾಸನ. ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ 21 ಪ್ರಮುಖ ಕಾಮಗಾರಿಗಳ ಉದ್ಘಾಟನೆ, 100 ಕೋಟಿ ರು ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ. ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಮೊದಲು ಹೇಳಲಿ. ಮಂಡ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿದ್ರ? ಅಹಿಂದ ಸಂಘಟನೆ ಮಾಡಿರೋದು ನಾನು, ಇದೆಲ್ಲ ಗ್ಯಾರಂಟಿ ಮಾಡಿರೋದು ಅಹಿಂದಕ್ಕೋಸ್ಕರವೇ. ಅಹಿಂದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಡುಗೆ ಏನು ಎಂದು ಕೇಂದ್ರ ಸಚಿವ ಎಚ್‌ಡಿಕೆ ಪ್ರಶ್ನೆಗೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ. ನಾನು 1,000ದ್ದು ವಾಚ್ ಹಾಕ್ತೀನಿ, 1,00,000ದ್ದು ಹಾಕ್ತೀನಿ. ಅದು ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಶ್ರಮ, ನನ್ನ ವ್ಯವಹಾರ, ನನ್ನ ಬದುಕೇನು ಅನ್ನೋದು ಬಿಜೆಪಿ 90% ಜನಕ್ಕೆ ಗೊತ್ತಿದೆ ಎಂದು ವಾಚ್ ವಿವಾದಕ್ಕೆ ಟಾಂಗ್ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಒಂದೇ ವೇದಿಕೆ ಹಂಚಿಕೊಂಡು ಹಾಸನ ಜಿಲ್ಲೆಯಲ್ಲಿ ಒಟ್ಟು 21 ಪ್ರಮುಖ ಕಾಮಗಾರಿಗಳ ಉದ್ಘಾಟನೆ ಹಾಗೂ 106 ಕೋಟಿ ರೂಪಾಯಿ ವೆಚ್ಚದ ಹೊಸ ಯೋಜನೆಗಳ ಶಂಕುಸ್ಥಾಪನೆ ನೆರವೇರಿಸಿದರು. ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಶಕ್ತಿ. ಹಾಸನ ವೈದ್ಯಕೀಯ ಕಾಲೇಜಿನ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಕಾಮಗಾರಿಗಳು ಉದ್ಘಾಟನೆಯಾಗಿವೆ. ವೈದ್ಯಕೀಯ ಕಾಲೇಜಿನ ವೈದ್ಯರ ವಸತಿ ಗೃಹ, ಸ್ನಾತಕೋತ್ತರ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯ ಮತ್ತು ಆಧುನಿಕ ಗ್ರಂಥಾಲಯ ಕಟ್ಟಡ ಇವುಗಳ ಉದ್ಘಾಟನೆ ನೆರವೇರಿಸಿ ವೈದ್ಯಕೀಯ ಶಿಕ್ಷಣಕ್ಕೆ ಸರ್ಕಾರ ಮತ್ತೊಂದು ಬಲ ನೀಡಿದೆ. ಗ್ರಾಮೀಣ ಶಿಕ್ಷಣಕ್ಕೆ ಹೊಸ ಕಟ್ಟಡ. ಆಲೂರು ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಹೊಸ ಕಟ್ಟಡ ಉದ್ಘಾಟನೆಯಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ವಸತಿ, ಶೈಕ್ಷಣಿಕ ಸೌಲಭ್ಯಗಳ ಹೊಸ ಅಧ್ಯಾಯ ಆರಂಭವಾಯಿತು. ನಿರ್ವಹಣೆಗೆ ಸೌಕರ್ಯ. ತಾಲೂಕು ಆಡಳಿತಕ್ಕೆ ಹೊಸ ಆಕರ್ಷಣೆ. ಹಾಸನ ತಾಲೂಕಿನ ತಾಲೂಕು ಆಡಳಿತ ಸೌಧ ಉದ್ಘಾಟನೆಯಾಗಿ ನಾಗರಿಕ ಸೇವೆಗಳ ಕಾರ್ಯಾಚರಣೆ ಇನ್ನಷ್ಟು ವೇಗ ಮತ್ತು ಪಾರದರ್ಶಕತೆಗೆ ದಾರಿ ಮಾಡಿಕೊಟ್ಟಿದೆ. ಸಕಲೇಶಪುರಕ್ಕೆ ಹೊಸ ಉಪವಿಭಾಗಾಧಿಕಾರಿ ಕಚೇರಿ. ಸಕಲೇಶಪುರ ತಾಲೂಕಿನಲ್ಲಿ ನಿರ್ಮಿತ ಉಪವಿಭಾಗಾಧಿಕಾರಿ ಕಚೇರಿ ಕಟ್ಟಡ ಉದ್ಘಾಟನೆಯಾಗಿ ಸಾರ್ವಜನಿಕರಿಗೆ ಆಡಳಿತಿಕ ಸೇವೆಗಳ ಸುಲಭ ಲಭ್ಯತೆ ಹೆಚ್ಚಲಿದೆ. ಈ ಸಮ್ಮೇಳನದಲ್ಲಿ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಡಿ 106 ಕೋಟಿ ರು ವೆಚ್ಚದ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೈಗೂಡಿಸಿಕೊಂಡು ಹಾಸನದಲ್ಲಿ ವೇಗವಾಗಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿ ಜನರಿಗೆ ನೇರ ಪ್ರಯೋಜನ ನೀಡುವ ಯೋಜನೆಗಳಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಭರವಸೆ ನೀಡಿದರು. ಹಾಸನದಲ್ಲಿ ಇಂದು ನಡೆದ ಈ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿಗೆ ದೊಡ್ಡ ಮತ್ತೊಂದು ಮೈಲುಗಲ್ಲು ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಒಂದು ನಿಮಿಷದಲ್ಲಿ ನಾವು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಕೃಷ್ಣ ಬೈರೇಗೌಡರು 50,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಇವತ್ತು ಈ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರ ಮುಖಂಡತ್ವದಲ್ಲಿ ವಿಜಯಪುರದಲ್ಲಿ 1,11,00,000 ಜನರಿಗೆ ಇವತ್ತು ನಾವೆಲ್ಲ ದಾಖಲೆಗಳನ್ನ ಕೊಡುವಂಥ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ತು. ಹಂಗೆ ನಮ್ಮ ಹುಟ್ಟು ನಮ್ಮ ಕೈಲಿಲ್ಲ, ಆದರೆ ಗುರಿ ಮುಟ್ಟೋದು ಮಾತ್ರ ನಮ್ಮ ಕೈಯಲ್ಲಿದೆ. ಆ ಕೆಲಸ ಇವತ್ತು ನಮ್ಮ ಸರ್ಕಾರ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕೊಟ್ಟಂತ ಅನೇಕ 142 ಭರವಸೆಗಳನ್ನು ಈಗಾಗಲೇ ಜನರಿಗೆ ಮುಟ್ಟಿಸಿದ್ದೇವೆ. ಕೊಟ್ಟ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ. ಮುಂದಕ್ಕೂ ಕೂಡ ಈ ಸರ್ಕಾರ ಮುಂದಕ್ಕೆ ಹೋಗ್ತದೆ. ಈ ರಾಜ್ಯದ ಜನತೆಯ ಕಲ್ಯಾಣವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಿಮ್ಮ ಆತ್ಮವಿಶ್ವಾಸ ಇರಲಿ. ಈಗಾಗಲೇ ಶಿವಲಿಂಗೇಗೌಡರು, ಮಂಜು ಮತ್ತು ನಮ್ಮ ಶ್ರವಣಬೆಳಗೊಳದ ಶಾಸಕರು ಎಲ್ಲ ಸೇರಿ, ಬಾಲಕೃಷ್ಣ ಎಲ್ಲ ಸೇರಿ ನಮ್ಮ ಸರ್ಕಾರ ಸಾಧನೆ ಬಗ್ಗೆ ಮಾತಾಡಿದ್ದಾರೆ. ಅವರೇ ಕೊಟ್ಟಂತ ಎಲ್ಲ ಸಹಕಾರಕ್ಕೆ ಸುರೇಶ್ ಇರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಂದು ನಮ್ಮ ಬೆಂಬಲವಾಗಿ ನಿಂತ್ಕೊಂಡು ಈ ಸರ್ಕಾರಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇದರಲ್ಲಿ ನಾವೆಲ್ಲ ನಂಬಿಕೆಯನ್ನು ಇಟ್ಕೊಂಡು ಇರುವಂಥ ಜನ. ಮುಂದಿನ ದಿನದಲ್ಲಿ ಏನೇ ಸಮಸ್ಯೆ ಇರಲಿ, ಈ ಹಾಸನಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು. ಹಿಂದೆ ನಡೀತಾ ಇದ್ದಂಥ ಆಡಳಿತಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು ಆದಿಯಾಗಿ ಕೊನೆಯನ್ನು ಮಾಡಿದ್ದಾರೆ.
ಇದು ಜನರ ಸರ್ಕಾರ, ಇದು ನಿಮ್ಮ ಸರ್ಕಾರ, ನಿಮ್ಮ ಆಶೆ ಅಂತ ಇವತ್ತು ಬಯಸ್ತಾ ಇದ್ದೀರಿ. ಹಿಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ಸೇರಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಅಭ್ಯರ್ಥಿ, ನಮ್ಮ ಸಂಸದ ಸದಸ್ಯ, ನಿಮ್ಮ ಗೌರವವನ್ನು, ನಿಮ್ಮ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ಧಕ್ಕೆ ತರುವಂಥ ಒಬ್ಬ ಅಭ್ಯರ್ಥಿ ಸಂಸತ್ ಸದಸ್ಯ ಅಲ್ಲ. ನಿಮ್ಮ ಸ್ವಾಭಿಮಾನದ ಬದುಕಿಗೆ ಶಕ್ತಿ ತುಂಬುವಂಥ ಒಂದು ಕುಟುಂಬ ಇದು, ಒಂದು ಕಾಂಗ್ರೆಸ್ ಕುಟುಂಬ. ಇದು ನಿಮ್ಮ ಸೇವೆಗೆ ಈ ಸರ್ಕಾರ ಸದಾ ಸಿದ್ಧವಾಗಿದೆ. ನೀರಾವರಿ ಇಲಾಖೆ ಒಂದೇ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮಾದೇವಪ್ಪನವರು ಬಂದಿದ್ದಾರೆ, ಜಮೀದ್ ಅಹಮದ್ ಬಂದಿದ್ದಾರೆ, ಸತೀಶ್ ಜಾರಕಿಹೊಳಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾವೆಲ್ಲ ಬಂದಿರೋದು ನಿಮ್ಮ ಕೈಯನ್ನು ಬಲಪಡಿಸಬೇಕು, ನಿಮ್ಮ ಪರವಾಗಿದ್ದೇವೆ, ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಮುಖಂಡರುಗಳ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ತಮಗೆ ವಂದಿಸಿ, ಇವತ್ತು ನನ್ನ ಭೂಮಿ, ದರ್ಖಾಸ್ತು, ಪೋಡಿ ಇವೆಲ್ಲ ಕೃಷ್ಣ ಬೈರೇಗೌಡರ ಸಣ್ಣ ಕೆಲಸ ಅಲ್ಲ. 1 ಎಕರೆ ಪೋಡಿ ಮಾಡಬೇಕಾದ್ರೆ ಎಷ್ಟು ಲಂಚ ಕೊಡಬೇಕಾಗಿತ್ತು ಅನ್ನೋದನ್ನ ರೈತರು ಕೇಳಿ ಗೊತ್ತಾಗ್ತದೆ. ಅಂತ ನೋವನ್ನು ಇದ್ದಂದು ಇವತ್ತು ಬಗೆಹರಿಸುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ಕೊಂಡು ಬರ್ತಾ ಇದೆ. ನಿಮ್ಮ ವಿಶ್ವಾಸ ಯಾವಾಗಲೂ ಕೂಡ ಇರಲಿ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ, ಪರ್ವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟು ಇವತ್ತಿಗೆ ನಾವು 1,08,135 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಇನ್ನೂ ಒಂದು ಮಾತು ಹೇಳಿದ್ರು, ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ, ದುಡ್ಡಿಲ್ಲ. ಮಾಡಿಲ್ವಾ? ಲೋಕಸಭಾ ಚುನಾವಣೆ ಯಾವಾಗ ಆಯ್ತು? 2020 ಮಾಡಿಲ್ವಾ? ನಿಲ್ಸಿದೀವ? ನಿಲ್ಸಿಲ್ಲ. ಅಂದ್ರೆ ಟೀಕೆಗಳು ಸಾಯ್ತವೆ. ನಮ್ಮ ಡಿ ಕೆ ಹೇಳ್ತಾ ಇರ್ತಾರೆ ಯಾವಾಗಲೂ, ಟೀಕೆಗಳು ಸಾಯ್ತವೆ, ಮಾಡಿದ ಕೆಲಸ ಮಾತ್ರ ಉಳ್ಕತ್ತವೆ. ಟೀಕೆಗಳು ಸಾಯ್ತವೆ, ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿ ಉಳ್ಕೊಬಿಡ್ತವೆ. ನಾವು ಮಾಡಿಲ್ಲ. ಇವತ್ತು ಯಾಕೆ ಮಾಡೋದು ಅಂತಂದ್ರೆ, ಇವತ್ತು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಇವತ್ತು ನಾವು ಬೆಳಿಗ್ಗೆ ನಾನು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿ ಕೆ ಶಿವಕುಮಾರ್ ಅವರು, ಮಾದೇವಪ್ಪನವರು, ಜಮೀರ್ ಅಹಮದ್ ಖಾನ್ ಅವರು, ನಾವೆಲ್ಲರೂ ಕೂಡ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ. ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತುಗಳನ್ನ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವುಗಳನ್ನ ಸಮಾಜದಲ್ಲಿ, ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ. ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತಿ ತೊಲಗಿಸಬೇಕು, ವರ್ಗ ತೊಲಗಿಸಬೇಕು, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು, ಸಮಾನ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಸಮಾನ ಹಕ್ಕುಗಳು ಇಲ್ಲದೆ ಹೋದರೆ, ಸಮಾನ ಅವಕಾಶಗಳು ಇಲ್ಲದೆ ಹೋದರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಮೆಹಂಗಿ ವಾಚ್ ಕುರಿತಾಗಿ ವಿರೋಧ ಪಕ್ಷ ಎತ್ತಿರುವ ವಿವಾದಕ್ಕೆ ಕಿಡಿಕಾರಿದ್ದಾರೆ. ಯಾರು ವಾಚ್ ಹಾಕ್ತಾರೆ, ಪ್ಯಾಂಟ್ ಹಾಕ್ತಾರೆ, ಕನ್ನಡಕ ಹಾಕ್ತಾರೆ, ಇದು ಅವರ ವೈಯಕ್ತಿಕ ವಿಚಾರ. ಅದರಲ್ಲಿ ಪ್ರಶ್ನೆ ಮಾಡೋದು ಎಷ್ಟು ಸರಿ ಎಂದು ಪ್ರತಿಕ್ರಿಯಿಸಿದ್ದಾರೆ. ನೋಡಯ್ಯ, ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟೋಷ್ಟು ಶಕ್ತಿ
ನನಗಿದೆ. ಅರ್ಥ ಆಯ್ತಾ? ನಾನು ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ವಾಚ್ ಹಾಕ್ತಾರೆ, ಯಾರು ಕನ್ನಡಕ ಹಾಕೋತಾರೆ, ಇವೆಲ್ಲ ನಾನು ಯಾರ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂಥ ವಿಚಾರಗಳು, ಅವರ ಆಸೆಗಳು. ಕೆಲವರು 10,000 1,000 ಶೂಸ್ ಹಾಕೋತಾರೆ, ಕೆಲವರು 1 ಲಕ್ಷ ಶೂಸ್ ಹಾಕೋತಾರೆ. ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನಗೆ ಬಿಟ್ಟಿದಂಥದ್ದು, ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಏನೋ ಪಾಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿಲ್ಲದೆ ಆತ ಏನೋ ಮಾತಾಡಿದ್ದಾನಷ್ಟೇ, ಬಿಡಿ. ಅವನಿಗಿನ್ನ ಅನುಭವ ಇಲ್ಲ, ರಾಜಕೀಯದ ಅನುಭವ ಇಲ್ಲ, ಅವನು ಯಾವ್ದಾದ್ರು ಎಲೆಕ್ಷನ್ ನಿಂತ ಅನುಭವನೂ ಪಾಪ ಇಲ್ಲ. ಇರಲಿ, ನಾನೇನು ವಿರೋಧ ಪಾರ್ಟಿ ಲೀಡ್ರು, ಬೇರೆ ಯಾರು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ನನ್ನ ವ್ಯವಹಾರ ಕೆಲವ್ರಿಗೆಲ್ಲ ಗೊತ್ತಿದೆ. ನನ್ನ ವ್ಯವಹಾರ ಏನು, ನನ್ನ ಬದುಕು ಏನು ಅಂತ ಕೆಲವೆಲ್ಲ BJP ಎಲ್ಲರೂ 90% ಎಲ್ಲರಿಗೂ ಗೊತ್ತಿದೆ. ಏನು ಪಾಪ ಗೊತ್ತಿಲ್ಲ, ಮಾತಾಡ್ತಾರೆ ಬಿಡಿ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಡ್ತಾರೆ, ನನಗೆ ಸುರೇಶ್ಗೆ ಅಂತ. ಅವರು ಕರಿಬಾರ್ದಾಗಿತ್ತು ನಮ್ಮನ್ನ, ಯಾಕೆಂದ್ರೆ ನಾವೆಲ್ಲ ಡೀಟೇಲ್ ಎಲ್ಲ ಇದಕ್ಕೆ ED ಕೊಟ್ಟಿದ್ದೋ. EDಲಿ ನಮ್ಮನ್ನೇನೋ ಅವರು ಚಾರ್ಜ್ ಶೀಟಲ್ಲಿ ನಮ್ಮ ಹೆಸರೇನು ಸೇರಿಸಲಿಲ್ಲ. ಸೊ ನಮ್ಮನ್ನೆಲ್ಲ ಬಿಟ್ಟಿದ್ರು, ನಮ್ಮ ಹೇಳಿಕೆ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು. ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ, ಬಟ್ ನಾನು ಹೋಗ್ತೀನಿ. ಯಾವತ್ತೋ ಒಂದಿನ ನಾನು ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ. ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೇನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ. ಬಟ್ ಅವೆಲ್ಲ ಎದುರಿಸೋದು ಅವೆಲ್ಲ ನನ್ನ ಎದುರಿಸೋಕೆ ಹೋಗ್ತೀನಿ ಅಂತಂದರೆ ಅದು ಅದೇನು ಈಲ್ಡ್ ಆಗಲ್ಲ ಅವ್ರಿಗೆ. ಏನಕ್ಕೆ ಅಂಥದ್ದು ನನಗೆ ಕೊಡೋಂಥ ನೋಟಿಸ್ ಏನಿತ್ತು? ಎಲ್ಲ ಬ್ಲ್ಯಾಕ್ ವೈಟಲ್ಲಿದೆ. ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡದೆ ಇನ್ಯಾರ್ದು ಕೊಡೋಣ? ಯಾವ ಗುರಿ? ಖಂಡಿತ. ಈಗ ನಾವು ಇಂಥ ಕೆಲಸಗಳು ಮಾಡೋದ್ರಿಂದ ಅಲ್ವ ನಾವು ಗುರಿ ಮುಟ್ಟೋದು. ನಮ್ಮ ಸಾಧನೆಗಳೆಲ್ಲ ಮಾಡ್ಬೇಕಲ್ಲ. ಈಗ ನಮ್ಮ ಸಾಧನೆಗಳೆಲ್ಲ ಜನರಿಗೆ ಮುಟ್ತಾ ಇದೆ. ಈಗ ನಾನು ಕೃಷ್ಣ ಬೈರೇಗೌಡರು ಮಾತಾಡ್ತಿದ್ದೋ 1,11,000 ಕೋಟಿ ಆಗ್ತಿದ್ದಂಗೆ ಎಲ್ಲ ಗ್ಯಾರಂಟಿ ಸಮಾವೇಶ ಮಾಡಬೇಕು ಅನ್ನೋದು ನಾವು ಮಾತಾಡ್ತಿದ್ದೋ. ಹಂಗೆ ನಮ್ದು ಏನೇನೋ ಹೊಸ ಆಲೋಚನೆಗಳಿದೆ. ಅಹಿಂದ್ಗೆ ಸಿಎಂ ಸಿದ್ದರಾಮಯ್ಯ ಏನು ಕೊಡುಗೆ ನೀಡಿದ್ದಾರೆ ಎಂಬ ಪ್ರಶ್ನೆ ಎಸೆದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಅವ್ರು ಹೇಳ್ದೆ ನಾನು ಕೇಳಿದ್ರೆ ಅದು ಆಯ್ತಪ್ಪ, ಅಹಿಂದ ನಾನು ಆಮೇಲೆ ಹೇಳೋಣ. ಅವ್ರು ಹೇಳ್ಬೇಕಲ್ರಿ ಏನೇನು ಮಾಡಿದ್ದಾರೆ ಅಂತ. ಅವ್ರು ಕೇಳಲಿಲ್ಲ ನೀವೇನ್ರಿ ಮಾಡಿದ್ದೀರಿ ಅಂತ ಕೇಳಲಿಲ್ವ ನೀನು? ಮಂಡ್ಯದಲ್ಲಿ ಹೇಳೋದ ಎಲ್ಲಾರ ಹೇಳಯ್ಯ. ಇಲ್ಲಿ ಕೇಳಿ, ಅನೇಕ ಸಾರಿ ಬಂದಿದ್ದಾರೆ, ಕೇಳಿದ್ದೀರಾ? ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ. ಅಹಿಂದ ಹೆಸರಲ್ಲಿ 15 ವರ್ಷದಿಂದ ಎಂಜಾಯ್ ಮಾಡಿದ್ದೀರಂತ. ಐದಪ್ಪ, ಅಹಿಂದ ಸಂಘಟನೆ ಮಾಡಿದವನು ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಅಹಿಂದ ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು. ಅವನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಹೊತ್ತಿಗೆ ಕೇಂದ್ರ ಸಚಿವರಾದರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ? ಅವ್ರದ್ದೇನು ಕೊಡುಗೆ? ರೈತರ ಮಗ ಅಲ್ವಾ ಇವರು? ರೈತರ ಮಗನ ಮಗ. ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ಸುಮ್ಮನೆ ನೀವು ಏನೋ ಕೇಳಬೇಕು ಅಂತ ಕೇಳ್ತೀರಿ ಅಲ್ಲ. ಏನು ಇನ್ನೇನು ಬೇರೆ ಪ್ರಶ್ನೆ ಆಗ್ಲಿಲ್ಲ. ಮೇಕೆದಾಟಿಗೆ ಒಪ್ಪಿಗೆ ಕೊಡ್ಸಕ್ಕಾಗ್ಲಿಲ್ಲ. ಮೇಕೆದಾಟಿಗೆ ಯಾಕೆ ಕೊಡಿಸ್ಲಿಲ್ಲ? ಈಗ ನಿನಗೆ ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ.
ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ GST ಬದಲಾವಣೆ ಮಾಡ್ಬಿಟ್ಟು ಕಡಿಮೆ ಮಾಡಿಬಿಟ್ರು. ಹಾಂ, ಯಾರು GST ತಂದವರು? ಯಾರು ರೀ ತಂದವರು GSTನ? GST ಅಂದ್ರೆ ಗೊತ್ತಾ? ಹಾಂ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ತಂದವ್ರು ಯಾರು? ಇಂಟ್ರಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಯಾವಾಗ ಮಾಡಿದ್ರು? 2017ರಿಂದ GST ಟ್ಯಾಕ್ಸ್ ತಗೊಂಡಿರೋರು ಯಾರು? ಅವರೇ ಅಲ್ವಾ? ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12%ಇಂದ 3% ಬಂದ್ಬಿಟ್ಟಿದ್ದೀವಿ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟ, ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಲ್ಲಪ್ಪ, ನಿಮಗೆ ಯಾವುದದು ತುಂಗಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ, ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ. 5,000 ಕೋಟಿ ಕೊಡ್ತೀವಿ ಅಂತ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತಾರು ಮಾತಾಡಿದಾರ ಕುಮಾರಸ್ವಾಮಿ? ಪಾರ್ಲಿಮೆಂಟ್ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು. ಪಾಸ್ ಆಯ್ತು, ಬಜೆಟ್ ಪಾಸ್ ಆಯ್ತು, MP ಗಳೆಲ್ಲ ಪಾಸ್ ಮಾಡಿದ್ರು. ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು. ಕೊಟ್ಟರೆ ಇವತ್ತಿನವ್ರಿಗೆ ಮಾತಾಡಿದಾರ ಕುಮಾರಸ್ವಾಮಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಮೇಕೆದಾಟು ಬಗ್ಗೆ ಮಾತಾಡಿದ್ರ? ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ಏನಂತ ಕರೀತಾರೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ. ಯಾರ ಅಧೀನದಲ್ಲಿರೋದು ಅದು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ. CWC ಯಾರು ಅಧೀನದಲ್ಲಿರೋದು? ಸುಮ್ಮನೆ ಮಂಡ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಇದು ಏನು ಕೇಳೋದಿಲ್ಲ, ಮಾಡಲ್ಲ, ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳಿದ್ದು DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡಿದಂಥ ಸಾಧನೆಗಳು ಮಾತ್ರ ಉಳಿತವೆ ಅಂತ. GST ನೋಡಿ, GSTನಲ್ಲಿ ನಮಗೆ ಈ ವರ್ಷ ಸುಮಾರು 12,000 ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ. GSTನಲ್ಲಿ 12,000 ಕೋಟಿ ನಷ್ಟ ಆಗ್ಬೋದು. ನಾವು 1,20,000 ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕೊಂಡಿದ್ದು, ಅಂದಾಜು ಮಾಡಿದ್ದು. ನಾವು ಈಗ 12,000 ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ. 88,000 ಕೋಟಿ 9,000 ಕೋಟಿ ತಲುಪೋದ್ರೆ ಕಷ್ಟ ಆಗ್ತದೆ. ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ? ಕರ್ನಾಟಕ ರಾಜ್ಯದಿಂದ MP ಆಗಿರೋದವರು, ಮಂಡ್ಯದಿಂದ. ಸಿದ್ದರಾಮಯ್ಯನವರು ಹಿಂದಕ್ಕೆ ಏನು ಮಾಡಿದ್ರು? ಇವನ್ನೆಲ್ಲ ಯಾರು ಮಾಡ್ತಾ ಇರೋರು? ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ? ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಮಾತಾಡಿದಾರ? ಸೊ ಅದರಿಂದ ಇವು ಟೀಕೆ ಮಾಡೋಕ್ಕೋಸ್ಕರನೇ, ಟೀಕೆಗೋಸ್ಕರ ಅಲ್ಲ. ನಾವು
ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು 1,08,135 ಕೋಟಿ ಖರ್ಚು ಮಾಡಿದ್ವಿ. ಬೇಕಾದ್ರೆ ವೆರಿಫೈ ಮಾಡಲಿ, ಅದನ್ನು ಹೇಳಿದ್ದೀನಿ ನಾನು. ಕೃಷ್ಣ ಬೈರೇಗೌಡನು ಕೂಡ ಹೇಳಿದ್ದಾನೆ. ₹1 ಸೋರಿಕೆ ಇಲ್ಲದೆ ಜನಗಳು ಅದು ಏನು ಅವರ ಅಕೌಂಟಿಗೆ ನೇರವಾಗಿ ಮಧ್ಯವರ್ತಿಗಳು ಇಲ್ಲದೇನೆ ನೇರವಾಗಿ ಹಾಕ್ಬಿಟ್ಟಿದ್ದೀವಿ. ಇಲ್ಲ ಹೇಳಿ ನೋಡೋಣ, ಇಲ್ಲ ಅಂತ. ಇದೇ ನರೇಂದ್ರ ಮೋದಿಯವರು ಹಾಸನದ ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿಯಲ್ಲಿ ನಡೆದಿದ್ದ ಆಡಳಿತದ ಗೊಂದಲಕ್ಕೆ ನ್ಯಾಯಾಲಯ ತಾತ್ಕಾಲಿಕ ಬ್ರೇಕ್ ನೀಡಿದೆ. ನ್ಯಾಯಾಲಯವು ಸಂಘದ ಅಧ್ಯಕ್ಷ ಆರ್.ಟಿ. ದ್ಯಾವೇಗೌಡ, ಕಾರ್ಯದರ್ಶಿ ಸಿಆರ್ ಜಗದೀಶ್ ಮತ್ತು ಖಜಾಂಚಿ ಪಾರ್ಶ್ವನಾಥ್ ಅವರು ಕಾನೂನುಬದ್ಧವಾಗಿ ಅಧಿಕಾರದಲ್ಲಿ ಮುಂದುವರೆಯಲಿತ್ತು. ಪ್ರತಿವಾದಿಗಳಾದ ಗುರುದೇವ್ ಮತ್ತು ಅಶೋಕ್ ಹಾರನಹಳ್ಳಿಯವರ ಬಣದವರು ಸಂಘದ ಆಡಳಿತ ಮತ್ತು ದಿನನಿತ್ಯ ಕೆಲಸಗಳಿಗೆ ಯಾವುದೇ ಅಡ್ಡಿಪಡಿಸಬಾರದು ಎಂದು ನ್ಯಾಯಾಲಯ ತಡೆ ಆದೇಶ ಹೊರಡಿಸಿದೆ. ಪ್ರತಿವಾದಿಗಳು ಹೊಸ ಸಮಿತಿ ರಚಿಸಿದ್ದೇವೆ ಎಂಬ ಹೇಳಿಕೆಯನ್ನ ಕೋರ್ಟ್ ತಿರಸ್ಕರಿಸಿದ್ದು, ಅಮಾನತುಗೊಂಡ ಸದಸ್ಯರಿಂದ ನಡೆದ ಅವಿಶ್ವಾಸ ಪ್ರಸ್ತಾಪ ಮಾನ್ಯವಲ್ಲ ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಾಲಯವು ಸಂಸ್ಥೆಯೊಳಗೆ ಉಂಟಾಗಿರುವ ಗೊಂದಲದಿಂದ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ಕೆ ವ್ಯತ್ಯಯವಾಗುವ ಸಾಧ್ಯತೆಯನ್ನು ಗಮನಿಸಿ ಅರ್ಜಿದಾರರ ಪರ ತಡೆ ಆದೇಶ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಆರ್.ಟಿ. ದೇವೇಗೌಡ ಹಾಗೂ ಕಾರ್ಯದರ್ಶಿ ಜಗದೀಶ್ ಚೌಡಳ್ಳಿ ಅವರು, ನ್ಯಾಯಾಲಯದ ತೀರ್ಪನ್ನ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಪರ ತೀರ್ಪು ಬಂದಿದೆ ಎನ್ನುವುದಕ್ಕಿಂತ ಸಂಸ್ಥೆಯ ಹಿತ ದೃಷ್ಟಿಯಿಂದ ಎಲ್ಲ ನಿರ್ದೇಶಕರನ್ನ ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಸ್ಥೆಯನ್ನ ಮುನ್ನಡೆಸಿಕೊಂಡು ಹೋಗಲು ಕಟ್ಟುಬದ್ಧರಾಗಿದ್ದೇವೆ ಎಂದರು. ಪಾರ್ಶ್ವನಾಥ್ ಅವರ ಆಡಳಿತ ಮಂಡಳಿಯನ್ನು ಯಾರೂ ಸಹ ಡಿಸ್ಟರ್ಬ್ ಮಾಡಬಾರ್ದು, ಅವರ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಬಾರ್ದು ಅಂತಕ್ಕಂಥ ಆದೇಶವನ್ನು ನೀಡಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರೋದ ನಾನು ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಆ ಕಾರಣದಿಂದ ನಮ್ಮ 24 ಜನ ನಿರ್ದೇಶಕರನ್ನು ಒಟ್ಟಿಗೆ ತಗೊಂಡೋಗುವ ಮೂಲಕ ಕಾಲೇಜಿನ ಅಭಿವೃದ್ಧಿ ಮತ್ತು ಇಡೀ ತಂಡವನ್ನಾಗಿ ಒಟ್ಟುಗೂಡಿಸಿ ನಾವು ಅಭಿವೃದ್ಧಿಯತ್ತ ಸಾಗಿ ಎಲ್ಲರೂ ಮೆಚ್ಚುವಂಥ ಆಡಳಿತವನ್ನು ನೀಡ್ತಕ್ಕಂಥ ಯೋಜನೆ ನಮ್ಮದಾಗಿದೆ. ಇದಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಹಿರಿಯರಾದಂಥ ಅಶೋಕ್ ಹಾರನಹಳ್ಳಿ ಇರ್ಬೋದು, ಗುರುದೇವ್ ಅವರು ಇರ್ಬೋದು, ಜಿ.ಟಿ. ಕುಮಾರ್ ಇರ್ಬೋದು, ಇವರ ಎಲ್ಲರ ಒಡನಾಟವನ್ನು ನಾವು ತೆಗೆದುಕೊಂಡು ಮತ್ತೆ ಒಗ್ಗಟ್ಟಿನಿಂದ ನಡೆಸ್ತೀವಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಸನದ ಎಚ್ಎನ್ಪುರ ರಸ್ತೆಯಲ್ಲಿರುವ ವಿದ್ಯಾಸೌಧ ಸಮೂಹ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ಆದಿಚುಂಚನಗಿರಿ ಬೆಂಗಳೂರು ಶಾಖಾಮಠದ ಕಾರ್ಯದರ್ಶಿ ಸೌಮ್ಯನಾಥ ಸ್ವಾಮೀಜಿ, ಚಾರ್ಟರ್ಡ್ ಅಕೌಂಟೆಂಟ್ ಡಿ ದೇವರಾಜ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ರಂಗಸ್ವಾಮಿ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಮಂಚೇಗೌಡ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಆಶೀರ್ವಚನ ನೀಡಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದೃಢ ನಿರ್ಧಾರದಿಂದ ಆದಿಚುಂಚನಗಿರಿ ಸಂಸ್ಥೆ ಕಟ್ಟಿದ್ದ ಪರಿಶ್ರಮವನ್ನು ತಿಳಿಸುತ್ತಾ 300 ಮಕ್ಕಳಿಂದ ಶುರುವಾದ ವಿದ್ಯಾಸೌಧ ಸಂಸ್ಥೆ ಇಂದು 8,000 ಮಕ್ಕಳು ವಿದ್ಯಾಭ್ಯಾಸ ಮಾಡುವಂತೆ ಬೆಳೆದಿದೆ. ಇದರ ಹಿಂದೆ ಇರುವ ಶ್ರಮವನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕಲಾಯಿತು. ನಮ್ಮೊಳಗಿನ ದಿವ್ಯತ್ವ, ಶಕ್ತಿ, ಶಾಂತಿಯನ್ನ ಪಡೆದುಕೊಳ್ಳಲಿರುವ ಏಕೈಕ ಸಾಧನ ಅಂದರೆ ವಿದ್ಯಾಭ್ಯಾಸ. ಸಂತೋಷವನ್ನ ಬೇರೆಡೆ ಹುಡುಕದೆ ತಮ್ಮಲ್ಲಿಯೇ ಸೃಷ್ಟಿಸಿಕೊಳ್ಳಲು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು. ವಿದ್ಯಾಸೌಧ ಮುಖೇನ ಆಧುನಿಕ ವಿದ್ಯೆ ಮತ್ತು ನಮ್ಮ ಬದುಕಿಗೆ ಬೇಕಾಗಿರುವ ಅಂತರಂಗ, ಶಾಂತಿ, ನೆಮ್ಮದಿ ಸ್ವರೂಪವನ್ನ ತಿಳಿಸುವಂಥ ಆಧ್ಯಾತ್ಮಿಕ ವಿದ್ಯೆ ಎರಡನ್ನ ಕೊಡಿಸುವಂಥ ವಿದ್ಯಾಸೌಧ ನಮ್ಮದಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ವಿದ್ಯಾಸೌಧ ಸಂಸ್ಥೆಯ ಬೋಧಕ, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು. 10 ವರ್ಷಗಳನ್ನು ಸುಸಲಿತವಾಗಿ ಪೂರ್ಣಗೊಳಿಸಿರುವುದು ಬಹಳ ಸಂತೋಷದ ವಿಷಯ. ನಮ್ಮ ಸಂಸ್ಥೆಯು ದಿನಾಂಕ 4/3/2017 ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನದೊಂದಿಗೆ ಪ್ರಾರಂಭಗೊಂಡಿತು. ಹಾಗೆ ಮುಂದುವರಿದು 3/1/2020 ಉದ್ಘಾಟನೆಗೊಂಡ ವಿದ್ಯಾಸೌಧ PU ಕಾಲೇಜಿನ ಕಾರ್ಯಕ್ರಮದಲ್ಲೂ ಸಹ ಪರಮಪೂಜ್ಯ ಜಗದ್ಗುರು
ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ಹಾಗೂ ದಿವ್ಯ ಆಶೀರ್ವಚನವನ್ನು ನೀಡಿ ಆಶೀರ್ವದಿಸಿರುತ್ತಾರೆ. ಇಷ್ಟೇ ಅಲ್ಲದೆ ನಾವು ಬೆಂಗಳೂರಿನಲ್ಲಿ ಪ್ರಥಮವಾಗಿ ವಿದ್ಯಾಸೌಧ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ಸ್ವಾಮೀಜಿಯವರು ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಜೊತೆಗೂಡಿ ನಮ್ಮ ಸಂಸ್ಥೆಯ ಪ್ರಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿರುತ್ತಾರೆ. ಹೀಗೆ ಪ್ರತಿ ಹಂತದಲ್ಲೂ ನಮ್ಮ ಸಂಸ್ಥೆಯು ಜಗದ್ಗುರುಗಳ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನು ಪಡೆದುಕೊಂಡು ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಸಂಸ್ಥೆಯು ಈಗ 10 ವಿವಿಧಗಳನ್ನು ಸ್ಥಾಪಿಸಿ ಸುಮಾರು 6,000 ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸಿ ಸುಮಾರು 600 ಜನರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುತ್ತದೆ. ಈ ಎಲ್ಲ ಸಾಧನೆಗಳಿಗೆ ಸ್ವಾಮೀಜಿಯವರ ಪ್ರೇರಣೆ, ಪ್ರೋತ್ಸಾಹ ಹಾಗೂ ಆಶೀರ್ವಾದವೇ ಮುಖ್ಯ ಕಾರಣವೆಂದು ನಾನು ಭಾವಿಸುತ್ತೇನೆ. ಅವರ ಆಶೀರ್ವಾದ ನಮ್ಮೆಲ್ಲ ಸಂಸ್ಥೆಗಳಿಗೆ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ನಮ್ಮ ಸಂಸ್ಥೆಗಳ ಎಲ್ಲ ಗೌರವಾನ್ವಿತ ಪೋಷಕ ವರ್ಗದವರಿಗೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಸಮಾರಂಭಕ್ಕೆ ಸನ್ಮಾನ್ಯ ಜಗದ್ಗುರುಗಳನ್ನು ಸ್ವಾಗತಿಸಲು ನನಗೆ ತುಂಬ ಸಂತೋಷವಾಗುತ್ತದೆ ಮತ್ತು ಅವರನ್ನು ಸ್ವಾಗತಿಸುವುದು ನನ್ನ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಸ್ವಾಮೀಜಿಯವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. विमलम् अचलं सर्वधि साक्षिभूतं भावातीतं त्रिगुणरहितं सद्गुरुं तं नमामि. श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यां महात्रिपुरसुन्दरीं. ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ವಿದ್ಯಾಸಂಸ್ಥೆ ವಿದ್ಯಾಸೌಧದ ಸಮೂಹ ಸಂಸ್ಥೆಗಳ ದಶಮಾನೋತ್ಸವ ಪವಿತ್ರ ಸಂಭ್ರಮದ ಈ ಕಾರ್ಯಕ್ರಮದಲ್ಲಿ ತಾಯಿ ಸರಸ್ವತಿಯನ್ನು ಶಾರದೆಯನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನಮಿಸಿ ವೇದಿಕೆಯಲ್ಲಿ ಉಪಸ್ಥಿತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಬೆಂಗಳೂರು ಶಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಸೌಮ್ಯನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಒಂದು ಸ್ವಲ್ಪ ಹೊತ್ತು ಇರ್ತಿರಪ್ಪದು. ಹಲೋ, ಕ್ಯಾನ್ ಯು ಸ್ಟಾಪ್ ಇಟ್ ಫಾರ್ ಎ ವೈಲ್? ಸಂಸ್ಥೆಯ ಅಧ್ಯಕ್ಷರು, ಶ್ರೀಮಠದ ಸದ್ಭಕ್ತರು, ವಿದ್ಯಾಸಂಸ್ಥೆಗಾಗಿ ತಮ್ಮ ಬದುಕನ್ನು ಮೀಸಲಾಗಿಟ್ಟಂತಹ ಪ್ರೀತಿಯ ಮಂಜೇಗೌಡರೇ ಮತ್ತು ಎಂ ಸುಧಾ ಅವರೇ ಮತ್ತು ಅವರ ಪ್ರೀತಿಯ ಮಕ್ಕಳು ಮತ್ತು ಇಡೀ ಕುಟುಂಬ ವ್ಯವಸ್ಥೆಯನ್ನು ನೆನಪು ಮಾಡಿಕೊಂಡು ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗ ಈಗ ತಾನು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದವರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಧರ್ಮದರ್ಶಿಯಾಗಿ ಬಹಳ ಕಾಲದ ಹಿಂದೆಯೇ ಸಿಂಘ್ವಿ ದೇವ್ ಟ್ರಸ್ಟನ್ನು ಪ್ರಾರಂಭಿಸಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ದೇವರಾಜರವರು ಅವ್ರ ಮಾತನ್ನು ಕೇಳಿದೆ. ಮತ್ತು ಅವರ ಅತಿಥಿಗಳಾಗಿರ್ತಕ್ಕಂಥ ರಂಗಸ್ವಾಮಿಯವರು, ಕೃಷ್ಣಪ್ಪನವರು, ಶ್ರೀಕಂಠಯ್ಯನವರು, ಅಶೋಕ್ ಗೌಡ್ರೆ, ಕೃಷ್ಣಪ್ಪ, ಕೃಷ್ಣೇಗೌಡರು, ಜಯರಾಮಯ್ಯ, ಶಿವರಾಮೇಗೌಡರು, ವೇದಿಕೆ ಕೆಳಗಡೆ ಸಾಕಷ್ಟು ಜನ ಭಕ್ತರು ಎಲ್ಲರೂ ಕೂಡ ಕೊಡ್ತಿದ್ದೀವಿ. ನಿಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಪ್ರೀತಿಯ ತಾಯಿ ತಂದೆಗಳೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ವೃಂದದವರು, ಸಾಮಾನ್ಯವಾಗಿ ಸ್ವಾಮಿಗಳು ಕೊನೆಗೆ ಮಾತನಾಡೋದು ಅಂತ ಒಂದು ಪದ್ಧತಿ ಉಂಟು. ಆದರೆ ಆಶ್ಚರ್ಯ ಆಗ್ಬೋದು, ಸ್ವಾಮಿಗಳು ಯಾಕೆ ಪ್ರಾರಂಭದಲ್ಲಿ ಮಾತನಾಡ್ತಿದ್ದಾರೆ ಅಂತ. ಇವತ್ತು ನಿಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಮಕ್ಕಳು ಪ್ರತಿ ವರ್ಷ ಒಂದೊಂದು ಜಿಲ್ಲೆಗಳಲ್ಲಿ ಟ್ರಸ್ಟಿನ ಒಟ್ಟು ಮಕ್ಕಳು ಬಂದು ಆಟೋಟದಲ್ಲಿ ಭಾಗವಹಿಸ್ತಾರೆ.
ಸ್ಪೋರ್ಟ್ಸ್ ಮೀಟ್ ಅಂತ ಮಾಡ್ತೇವೆ. ಅಂತಹದೊಂದು ಕಾರ್ಯಕ್ರಮ ನಮ್ಮ ಹಾಸನ ಜಿಲ್ಲೆಯ ಶ್ರೀಮಠದ ಅಡಿಯಲ್ಲಿ ನಡೀತಾ ಇದೆ. ಈಗ 12 ಗಂಟೆಗೆ ಸಮಾರೋಪ ಸಮಾರಂಭ ಪ್ರಾರಂಭ ಆಗಿರಬೇಕು. ನಾನು ಅಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಸ್ವಾಮಿಗಳನ್ನು ಇಲ್ಲೇ ಬಿಟ್ಟು ನಾನು ಹೋಗಿರ್ತೇನೆ. ಅದನ್ನು ಕೂಡ ಬೇಸರ ಇದೆ ನಿಮ್ಮೆಲ್ಲರನ್ನು ಕೂಡ ಬಿಟ್ಟು ಹೋಗಲಿಕ್ಕೆ. ಆದರೂ ಕೂಡ ಬರಲಿಕ್ಕೆ ಅವಕಾಶ ಆಗೋದಕ್ಕೆ ತುಂಬ ಸಂತೋಷ. ಈ ಕಡೆ ದೇವರಾಜ್ ಅವರು ಈಗ ತಾನೇ ಎಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿದರು. ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ 1800 ವರ್ಷಗಳ ಇತಿಹಾಸ ಉಂಟು. ಪೂಜ್ಯಗುರು ಬಾಲ್ ಗಂಗಾಧರನಾಥ ಮಹಾಸ್ವಾಮಿಗಳು 1974ರಲ್ಲಿ 71ನೇ ಜಗದ್ಗುರುಗಳಾಗಿ ಬಂದರು. ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ವಿಚಾರ. ಬಂದಾಗ ಆ ಸಂದರ್ಭದಲ್ಲಿ ಒಂದು ಸಂಸ್ಥೆಗಳಿರಲಿಲ್ಲ. ಒಂದು 40-50-100 ಕೆಳಗಡೆಗೆ ಅನಾಥ ಮಕ್ಕಳನ್ನ ಇಟ್ಟುಕೊಂಡು ಅಂದಿನ ಸ್ವಾಮಿಗಳಿಗೆ ಊಟಕ್ಕೆ ಸಮಸ್ಯೆ ಇದ್ದ ಕಾಲದಲ್ಲಿ ಇನ್ನು ಮಕ್ಕಳಿಗೆ ಊಟ ಎಲ್ಲಿ ಕೊಡೋದು? ಅಂತಹ ಹೊತ್ತಿನಲ್ಲಿ ದೊಡ್ಡ ಗುರುಗಳಿಗೆ ಅನ್ನಿಸ್ತು, ಹೇಗೋ ಸನ್ಯಾಸಿಯಾಗಿ ಬಂದಿದ್ದೇನೆ, ಸಮುದಾಯಕ್ಕೆ ಅವಶ್ಯಕತೆ ಇದೆ, ನಾನು ದೇಹ ಬಿಡೋದ್ರೊಳಗಡೆ ಒಂದು 10,000 ಜನ ಮಕ್ಕಳಿಗಾದರೂ ಎಜುಕೇಷನ್ ಕೊಟ್ಟು ಈ ಜಗತ್ತನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡಿದ್ರಂತೆ. ಯಾವ ರೀತಿ ನಮ್ಮ ಮಂಜೇಗೌಡರು ವಿದ್ಯಾಸೌಧ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಟ್ರಸ್ಟ್ನ ಸ್ಟಾರ್ಟ್ ಮಾಡಿದರು, ಅಂತಹದ್ದೊಂದನ್ನು ಟ್ರಸ್ಟನ್ನು ಪ್ರಾರಂಭ ಮಾಡಬೇಕಲ್ಲ. ಅದಕ್ಕೆ ಪೂಜ್ಯ ಗುರುಗಳ ಜೊತೆಯಲ್ಲಿ ನಿಂತು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಟ್ರಸ್ಟಿನ ಬೈಲಾವನ್ನು ಡಿಸೈನ್ ಮಾಡಿದವರು ನಮ್ಮ ದೇವರಾಜ್ ಅವರು ಈಗ ನಿಮಗೆ ಮಾತನಾಡಿದರು. ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸುವಲ್ಲಿ ಕಾಂಗ್ರೆಸ್ ಬಿಜೆಪಿ ವಿಫಲವಾಗಿದೆ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಸಂಯೋಜಕ ಗಂಗಾಧರ್ ಬಹುಜನ್ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದಲ್ಲಿ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ಕಾರ್ಯಕ್ರಮದ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಬಯಸಿದಂತೆ ಈ ದೇಶದ ಆಡಳಿತ ನಡೆಯುತ್ತಿಲ್ಲ. ಬದಲಾಗಿ ಸೃಜನಾ, ಪಕ್ಷಪಾತ, ಗುಂಪುಗಾರಿಕೆ, ಕೋಮುವಾದದ ಮೂಲಕ ಆಡಳಿತ ಯಂತ್ರವನ್ನು ದುಸ್ಥಿತಿಗೆ ತಳ್ಳುವ ಮೂಲಕ ಈ ದೇಶದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಜನಸಾಮಾನ್ಯರ ಗಂಭೀರ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ವಸತಿ ಸಮಸ್ಯೆ, ರೈತರ ಸಮಸ್ಯೆ, ಕಾಡಾನೆ ಸಮಸ್ಯೆ ಮುಂತಾದವುಗಳನ್ನು ಬಗೆಹರಿಸುವ ಕಡೆಗೆ ಗಮನ ಹರಿಸದೆ ಕೇವಲ ಕುರ್ಚಿಗಾಗಿ ಕಿತ್ತಾಡುತ್ತಾ ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮರೆತಂತಿದೆ. ಈ ಬಗ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಯವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ಕರ್ನಾಟಕದ ರಾಜ್ಯದ ಸಿಎಂ ಬದಲಾವಣೆ ವಿಚಾರ ನನ್ನ ವ್ಯಾಪ್ತಿಯಲ್ಲಿ ಇಲ್ಲ, ಅದು ನಮ್ಮ ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಹೇಳುವ ಮೂಲಕ ನಾನು ನಾಮಮಾತ್ರ ರಾಷ್ಟ್ರೀಯ ಅಧ್ಯಕ್ಷ ಎಂದು ಅಸಹಾಯಕತೆ ತೋರಿದ್ದಾರೆ. ಇದರಿಂದ ಅರ್ಥವಾಗುವುದೇನೆಂದರೆ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಲ್ಲಿ ಶೋಷಿತ ಸಮುದಾಯಗಳಿಗೆ ತಮ್ಮ ಪಕ್ಷಗಳಲ್ಲಿ ಹುದ್ದೆಗಳನ್ನು ನೀಡುತ್ತಾರೆಯೇ ವಿನಃ ಅಧಿಕಾರ ನೀಡುವುದಿಲ್ಲ ಎಂಬುದು ಖರ್ಗೆ ಅವರ ವಿಷಯದಲ್ಲಿ ನಿಜವಾಗಿದೆ ಎಂದು ವ್ಯಂಗ್ಯವಾಡಿದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ಜಿಲ್ಲಾ ಉಸ್ತುವಾರಿ ಎಚ್.ಬಿ. ಮಲ್ಲಯ್ಯ, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜು ಬೆಳ್ಳೊಟ್ಟೆ, ಕಿರಣ್ ಕುಮಾರ್, ತಾಲೂಕು ಸಂಯೋಜಕ ಉಮೇಶ್, ತಾಲೂಕು ಉಪಾಧ್ಯಕ್ಷ ನಿಂಗರಾಜ್, ಜಿಲ್ಲಾ ಬಿವಿಎಫ್ ಸಂಯೋಜಕ ಹೇಮಂತ್ ನಿಟ್ಟೂರು, ರವಿಕುಮಾರ್ ಎಂಕೆ, ತಾಲೂಕು ಮುಖಂಡರಾದ ಶ್ರೀನಾಥ್ ಮುದಿಗೆರೆ, ರವಿ ಮುದಿಗೆರೆ, ನಿರಂಜನ್, ನಾಗೇಂದ್ರ ಮುಂತಾದವರು ಹಾಜರಿದ್ದರು. ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದಲ್ಲ, ಅವರ ನಿಲುವುಗಳೇನಿತ್ತು, ಅವರ ಚಿಂತನೆಗಳೇನಿತ್ತು, ಅವರ ಆದರ್ಶ ಏನಿತ್ತು, ಅವುಗಳನ್ನು ಜಾರಿಗೆ ತರೋದ್ರ ಮುಖಾಂತರವಾಗಿ ಈ ದೇಶವನ್ನು ಒಂದು ಅಭಿವೃದ್ಧಿ ದೇಶವನ್ನಾಗಿ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಭಾಳ ದೊಡ್ಡ ಮಟ್ಟದ ಒಂದು ಜಾಗೃತಿ ಆಂದೋಲನವನ್ನು ಇಡೀ ದೇಶದಾದ್ಯಂತ ಇದೆ. ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಅದರಲ್ಲೂ ಬಹಳ ಮುಖ್ಯವಾಗಿ ಒಂದು ವಿಭಾಗ ಮಟ್ಟದಲ್ಲಿ, ಝೋನ್ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಒಂದು ವಿಚಾರ ಸಂಕೀರ್ಣವಾಗಿ ಆಯೋಜನೆ ಮಾಡೋದ್ರ ಮುಖಾಂತರವಾಗಿ ನಾವು ಒಂದು ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಪರಿನಿಬ್ಬಾಣ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರ ಆಶಯಗಳೇನಿದೆ, ಸಂವಿಧಾನದ ಆಶಯಗಳೇನಿದೆ, ಅದನ್ನು ಗಾಳಿಗೆ ತೂರೋದ್ರ ಮುಖಾಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇವಲ ಕುರ್ಚಿಗೋಸ್ಕರವಾಗಿ ಜಗಳಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಿದ್ವಿ. ಯಾವ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗಿತ್ತು? ಯುವಕರಿಗೆ ಉದ್ಯೋಗದ ಸಮಸ್ಯೆ ಇದೆ, ರೈತರಿಗೆ ತಾವು ಬೆಳೆದಂಥ ಬೆಳೆಗಳಿಗೆ ಸರಿಯಾದಂಥ ಬೆಲೆ ಸಿಗದೆ ಕಂಗಾಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಭಾಳ ಮಟ್ಟದ ಒಂದು ಆನೆ ಸಮಸ್ಯೆ ಇದೆ. ಇಂಥ
ಒಂದು ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಬೇಕಾದಂಥ ರಾಜ್ಯ ಸರ್ಕಾರ ಸೊ ಇವತ್ತಿಗೆ ಕುರ್ಚಿಗೋಸ್ಕರ ಕಿತ್ತಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇಡೀ ರಾಜ್ಯದ ಜನ ಇದನ್ನು ಒಂದು ರೀತಿ ಈ ಪಿಕ್ಚರ್ ಒಂಥರ ಎಂಟರ್ಟೈನ್ಮೆಂಟ್ ಆಗಿ ಇವತ್ತು ಸ್ವೀಕಾರ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಭಾಳ ರಾಜಕೀಯ ಮುತ್ಸದ್ದಿಗಳು ಅಂತೇಳಿ ಕರೀತಾರೆ. ಸೊ ಹಂಗಿದ್ಮೇಲೆ ಯಾಕೆ ಇವರು ಬರೀ ಕೇವಲ ಕುರ್ಚಿಗೋಸ್ಕರನೇ ಕಿತ್ತಾಟ ಮಾಡ್ಕೊಂಡು ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದ್ರ ಹೋಗಿ ಇವತ್ತು ಒಂದು ಪಂಚಾಯತಿಲಿ 5 ಮನೆ ಕೊಡೋಕ್ಕಾಗಿಲ್ಲ. ಒಂದು ಪಂಚಾಯತಿಲಿ ಅವ್ರೇನು ಮಾಡಬೇಕು? ಗೆದ್ದಿರ್ತಕ್ಕಂಥ ಮೆಂಬರ್ಗಳು ಏನಾಗಬೇಕು, ಏನು ಆಶ್ವಾಸನೆ ಕೊಟ್ಟಿರ್ತಕ್ಕ ಜನಗಳಿಗೆ, ಯಾವ ಒಂದು ಉದ್ದೇಶ ಇಟ್ಕೊಂಡು ಅಧಿಕಾರವನ್ನು ಸ್ಥಳೀಯ ಆಡಳಿತ ನಡೆಸಬೇಕು, ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಸಮಸ್ಯೆಗಳನ್ನ ಬಿಟ್ಕೊಂಡು ಕೇವಲ ಕುರ್ಚಿಗೋಸ್ಕರವಾಗಿ ಒಂದು ಕಿತ್ತಾಡ್ತಿರ್ತಕ್ಕಂಥದ್ದು ಭಾಳ ಅಕ್ಷಮ್ಯವಾದಂಥ ವಿಚಾರ, ಒಂದು ರೀತಿ ನೆಗೆಪಾಟಿನ ವಿಚಾರ. ಇನ್ನೊಂದು ಕಡೆ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಿರ್ತಕ್ಕಂಥ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚೇಂಜ್ ಆಗ್ತಾರಾ, CM ಅವರು ಚೇಂಜ್ ಆಗ್ತಾರಾ ಅಂತೇಳಿ ಕೇಳಿದರೆ ಅವ್ರು ಏನು ಹೇಳ್ತಾರೆ, ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾರೆ. ಹಂಗಾದ್ರೆ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರ ಹೈಕಮಾಂಡ್ ಅಲ್ವೇ? ಹಂಗಾರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೇರೆ ಹೈಕಮಾಂಡ್ ಅನ್ನೋದು ಇರ್ತಾರ ಒಂದು ಪಕ್ಷದಲ್ಲಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು, ಮನುವಾದಿ ಪಕ್ಷಗಳಲ್ಲಿ SC ST ನಾಯಕರು ಅವರಿಗೆ ಹುದ್ದೆ ಕೊಡ್ಬೋದು ಅಷ್ಟೇ, ಆದರೆ ಪವರ್ ಕೊಡಲ್ಲ. ಪವರ್ ಏನಿದ್ರು ಕೂಡ ಅವ್ರ ಕೈಲಿ ಇಟ್ಕೊಂಡಿರ್ತಾರೆ. ಇವರು ನಾಮಮಾತ್ರ ಅಧ್ಯಕ್ಷರಾಗಿ ಒಂದು ರಬ್ಬರ್ ಸ್ಟಾಂಪ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತಕ್ಕಂಥ ಅನುಮಾನ ಎಲ್ರಿಗೂ ಕಾಣ್ತಾ ಇದೆ. ಸೊ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರಿದ್ದಾರೆ ಗೊತ್ತಿಲ್ಲ. ಸೊ ಅವ್ರಿಗೆ ಇದಕ್ಕೆ ಸ್ಪಷ್ಟವಾದಂಥ ಸ್ಪಷ್ಟನೆ ಕೊಡಬೇಕು ಅಂತ ನಾನು ಬಯಸ್ತೀನಿ. ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಷ್ಣು ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಬೆಳಗ್ಗೆಯಿಂದಲೇ ಭಕ್ತರು ದೇಗುಲಕ್ಕೆ ಹೆಚ್ಚಾಗಿ ಬರುತ್ತಿದ್ದರೆ ಸಂಜೆ ವೇಳೆ ನಡೆದ ದೀಪೋತ್ಸವವು ದೇಗುಲ ಪರಿಸರವನ್ನ ಮತ್ತಷ್ಟು ದೈವಿಕ ವಾತಾವರಣದಿಂದ ತುಂಬಿತು. ದೇವರ ಗೌರವಕ್ಕಾಗಿ ಸಾವಿರಾರು ದೀಪಗಳನ್ನು ಬೆಳಗಲಾಗಿದ್ದು ದೇವಾಲಯದ ಘಂಟನಾದ, ವೇದ ಮಂತ್ರೋಚ್ಚಾರ, ಭಜನೆ, ಕೀರ್ತನೆಗಳಿಂದ ದೇಗುಲ ವಾತಾವರಣವು ಮಂತ್ರ ಮುಕ್ತಗೊಳಿಸಿತು. ವಿಶೇಷ ಅಲಂಕಾರಗೊಂಡ ವಿಷ್ಣು ದೇಗುಲವು ಬೆಳಕು ಮತ್ತು ಬಣ್ಣಗಳ ಸಂಯೋಜನೆಯೊಂದಿಗೆ ನೋಡುಗರ ಮನ ಸೆಳೆಯಿತು. ಭಕ್ತರ ಸುಖ, ಶಾಂತಿ ಹಾಗೂ ಸರ್ವರ ಕಲ್ಯಾಣಕ್ಕಾಗಿ ವಿಶೇಷ ಪೂಜೆ, ಅಲಂಕಾರ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ನಂತರ ಅಧ್ಯಕ್ಷತೆಯಲ್ಲಿದ್ದ ಅರ್ಚಕರಿಂದ ದೀಪೋತ್ಸವದ ಮಹತ್ವವನ್ನು ವಿವರಿಸಲಾಯಿತು. ದೇಗುಲ ಸುತ್ತಮುತ್ತ ಭದ್ರತಾ ಸಿಬ್ಬಂದಿ ನಿಯೋಜಿಸಲಾಗಿದ್ದು ಸಾರ್ವಜನಿಕರ ಸಹಕಾರದೊಂದಿಗೆ ಕಾರ್ಯಕ್ರಮ ಶಿಸ್ತಿನಿಂದ ನೆರವೇರಿತು. ಸ್ಥಳೀಯರು, ಭಕ್ತರು ಹಾಗೂ ಪ್ರವಾಸಿಗರ ಬೃಹತ್ ಸಂಖ್ಯೆಯ ಹಾಜರಾತಿಯಿಂದ ದೀಪೋತ್ಸವ ಸಂಭ್ರಮ ಮತ್ತಷ್ಟು ಕಂಗೊಳಿಸಿತು. ನಿರೀಕ್ಷೆ ಫೌಂಡೇಶನ್ ವತಿಯಿಂದ ಹಾಸನ ವಾಕ್ಥಾನ್ 2025 ಎಂಬ ಬೃಹತ್ ಸಾಮೂಹಿಕ ನಡಿಗೆ ಸ್ಪರ್ಧೆಯನ್ನು ಡಿಸೆಂಬರ್ 7ರಂದು ಹಾಸನಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ನಿರೀಕ್ಷಾ ಫೌಂಡೇಶನ್ನ ಸ್ವಯಂ ಸೇವಕ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ಶಿಸ್ತುಬದ್ಧ ರಸ್ತೆ, ಸಂಸ್ಕೃತಿ ನಿರ್ಮಾಣ, ರಸ್ತೆ ಸುರಕ್ಷತೆ ಮತ್ತು ಟ್ರಾಫಿಕ್ ನಿಯಮ ಪಾಲನೆ ಜೊತೆಗೆ ಆರೋಗ್ಯ ಜಾಗೃತಿ ಮೂಡಿಸುವುದು ಈ ನಡಿಗೆ ಸ್ಪರ್ಧೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಸ್ವಚ್ಛ, ಹಸಿರು ಮತ್ತು ಒಗ್ಗಟ್ಟಿನ ಹಾಸನದ ನಿರ್ಮಾಣಕ್ಕೆ ನಾಗರಿಕರನ್ನ ಒಟ್ಟುಗೂಡಿಸುವ ಪ್ರಯತ್ನವೇ ಈ ವಾಕಥಾನ್ ಎಂದು ಸಂಘಟಕರು ಹೇಳಿದರು. ಹಾಸನ ಜಿಲ್ಲಾ ಅಮೆಚೂರ್ ಅಥ್ಲೆಟಿಕ್ಸ್ ಸಂಸ್ಥೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರದಿಂದ ಈ ಕಾರ್ಯಕ್ರಮದಲ್ಲಿ ಕೇವಲ 3 ಕಿಲೋಮೀಟರ್ ದೂರದ ನಡಿಗೆ ಮಾರ್ಗವನ್ನು ನಿಗದಿ ಮಾಡಲಾಗಿದೆ. ಬನ್ನಿ ನಡೆಯೋಣ, ಹಾಸನದ ನಾಗರಿಕರೇ ನಡೆದು ಆರೋಗ್ಯವಂತರಾಗೋಣ ಎಂಬ ನುಡಿಗಟ್ಟಿನೊಂದಿಗೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಟಾಪ್ 50 ವಾಹಕರಿಗೆ ವಿಶೇಷ ಪದಕಗಳನ್ನು ನೀಡಿ ಸನ್ಮಾನಿಸಲಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಿರೀಕ್ಷೆ ಫೌಂಡೇಶನ್ ಅಧ್ಯಕ್ಷ ಸುಭಾಷ್ ಹಾಜರಿದ್ದರು.
ನಡಿಬೇಕು ಅಂತಲೇ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಡೆಯೋದಕ್ಕೆ ಒಂದು ಸಣ್ಣ ಹೆಜ್ಜೆ ಇಡ್ಲಿ ಅಂತ ಅಂದ್ಬಿಟ್ಟು ನಾವು ನಿರೀಕ್ಷೆ ಫೌಂಡೇಶನ್ NGO ಇಂದ ಫ್ರೀಯಾಗಿ ಎಲ್ಲರನ್ನೂ ಆಮಂತ್ರಣಗೊಳಿಸ್ತಾ ಇದ್ದೀವಿ. ಪ್ರತಿಯೊಂದು ಏಜ್ನವ್ರಿಗೂ ನಡೆಯೋಕ್ಕೆ ಬರೋದ್ರಿಂದ ಕೊನೆ ಫುಲ್ ಆಕ್ಟಿವಾಗಿ ನಡೆಯೋ ತನಕ 90 ವರ್ಷ ಆಗಲಿ ಯಾರೇ ಆಗಲಿ ನಡೆಯೋದು ಇಂಪಾರ್ಟೆಂಟ್ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಪ್ರತಿಯೊಬ್ಬರನ್ನೂ ಆಮಂತ್ರಣ ಮಾಡ್ತಾ ಇದ್ದೀವಿ. ಹಾಸನಾಂಬ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಹಾಸನಾಂಬ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗಿ ಮತ್ತು ಸರೌಂಡಿಂಗ್ ವಾಪಸ್ ಹಾಸನಾಂಬ ಸ್ಟೇಡಿಯಮ್ಗೆ ಎಂಡ್ ಆಗುತ್ತೆ. ಆ ಕಡೆ NCC ಸರ್ಕಲ್ಲು ಮತ್ತು RC ರೋಡು ಮತ್ತು ಈ ಕಡೆ ಕವರ್ ಮಾಡಿಕೊಂಡು ವಾಪಸ್ಸು ಬರ್ತೀವಿ ನಾವು. ಸರ್ ಅಪ್ರಾಕ್ಸಿಮೇಟ್ಲಿ ಒಂದು 3 ಕಿಲೋಮೀಟರ್ಸ್ ಇರುತ್ತೆ. ಪ್ರೈಸಸ್ ಏನೂ ತೊಗೊಳ್ಳೋದಿಲ್ಲ, ಫ್ರೀ ಆಗಿರುತ್ತೆ. ಪ್ರತಿಯೊಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡಲಿ ಅನ್ನೋದು ನಮ್ಮದು ಉದ್ದೇಶ ಇರುತ್ತೆ. ಆಲ್ಮೋಸ್ಟ್ ನಮ್ಮದು 14 ಇಯರ್ಸ್ ಆಯಿತು NGO. ಸೊ 14 ಇಯರ್ಸಿಂದ ಈ ಥರ ಆ್ಯಕ್ಟಿವಿಟೀಸ್ಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು ಹಾಸನಲ್ಲಿ ಫಸ್ಟ್ ಟೈಮ್ ನಾವು ಇದು ವಾಕಥಾನ್ ಮಾಡ್ತಾ ಇರೋದು. ನಮಗೆ ಇಲ್ಲಿ ಹಾಸನ ಜನತೆ ನಮಗೆ ಸಪೋರ್ಟ್ ಮಾಡಬೇಕು. ಸೊ ನೀವು ಪತ್ರಕರ್ತರ ನಿಮ್ಮ ಕಡೆಯಿಂದ ನಮಗೆ ತುಂಬ ಸಪೋರ್ಟ್ ಬೇಕಿದೆ. ಸೊ ಇಷ್ಟು ಹೇಳ್ತೀವಿ ನಾವು ಸರ್. ಮತ್ತು ಟಾಪ್ 50 ವಾಕ್ ಮಾಡೋರಿಗೆ ಒಂದು ಮೆಡಲ್ ಬರ್ತಾರೆ, ಅವ್ರಿಗೆ ಮೆಡಲ್ಸ್ ಕೂಡ ಇರುತ್ತೆ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್, ಒಂದು 9-9:30 ಕ್ಲೋಸ್ ಆಗುತ್ತೆ. ಸರ್ ವಯಸ್ಸು ಮಿತಿ ಇಲ್ಲ ಸರ್, ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಸರ್. ಇಲ್ಲ ಹಾಸನಲ್ಲಿ ಪ್ರಥಮ ಬಾರಿ. ನಮ್ಮದು ಮೈಸೂರಲ್ಲೆಲ್ಲ ಇವೆಂಟ್ ಮಾಡ್ತಾ ಇರ್ತೀವಿ. ನಮ್ಮ ಆಲ್ಮೋಸ್ಟ್ ಒಂದು 70 ಪ್ರೋಗ್ರಾಮ್ ನಡೆಸ್ಕೊಡ್ತೀವಿ ಇದು. ಏಜ್ ಲಿಮಿಟ್ ಇಲ್ಲ ಸರ್, ಏಜ್ ಲಿಮಿಟ್ ಇಲ್ಲ ಸರ್. ವಾಕಥಾನು ಸರ್ ಇಲ್ಲ, ಅದು ವಾಕಥಾನ್ ಅನ್ನೋದು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಇಲ್ಲಿ ರನ್ನಿಂಗ್ ಅಂತ ಬರೋದಿಲ್ಲ, ನಡ್ಕೊಂಡವ್ರು ಸರ್. ಉದ್ದೇಶ ಏನಂದ್ರೆ ಅರಕಲಗೂಡು ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಮಹಾಪರಿನಿಬ್ಬಾಣ ಕಾರ್ಯಕ್ರಮದಲ್ಲಿ ಶಾಸಕ ಎ ಮಂಜು ಭಾಗವಹಿಸಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಈ ದೇಶದ ಮಹಾನ್ ಚೇತನ. ಅವರು ನೀಡಿರುವ ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರು ಅನುಸರಣೆ ಮಾಡಿ ನಡೆದುಕೊಂಡರೆ ಅವರಿಗೆ ಸಲ್ಲಿಸುವ ದೊಡ್ಡ ಗೌರವ ದೊರೆತಂತಾಗುತ್ತದೆ. ಈ ನಿಟ್ಟಿನಲ್ಲಿ ರಾಜಕಾರಣಿಗಳು, ಅಧಿಕಾರಿಗಳು, ಸಿಬ್ಬಂದಿಗಳು, ಸಂಘ ಸಂಸ್ಥೆಗಳು ಹಾಗೂ ಯುವ ಸಮಾಜದವರು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಮುಂದಾಗೋಣ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಸಿ ಸ್ವಾಮಿ, ಉಮೇಶ್, ಸೋಮಶೇಖರ್, ಸಂಘಟನೆಗಳ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಅದಕ್ಕಿಂತಲೂ ಅದೇ ಶ್ರೇಷ್ಠ. ನಾವು ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಹೇಳಿದಂಥ ದಾರಿನಲ್ಲಿ ಪ್ರತಿಯೊಬ್ಬರು ನಡೆಯತಕ್ಕಂಥದ್ದು ನನ್ನ ಮತ್ತು ನಿಮ್ಮೆಲ್ಲರ ಕರ್ತವ್ಯ. ಅವ್ರು ಹಾಕೊಟ್ಟಿದ್ದ ದಾರಿನಲ್ಲಿ ಬಂದರೆ ನಮ್ಮ ದೇಶ ಎಲ್ಲರಿಗೂ ಸಮಾನತೆ, ಸಹಬಾಳ್ವು, ಎಲ್ಲ ಥರವಾದಂಥ ಹಿಂದಿಯನ್ನು ಕೊಡ್ತಕ್ಕಂಥದ್ದಲ್ಲಿ ನಾವು ಮಾನವರಾಗಿ ಕಾಪಾಡ್ಕೋಬೋದು. ಈ ದಿನಾಚರಣೆ ವಿಶೇಷವಾಗಿ ಎಲ್ಲ ಮಾನವ ಧರ್ಮಕ್ಕೆ ಒಂದು ಉತ್ತಮವಾದಂಥ ಸಂದೇಶ ಅಂತಕ್ಕಂಥದ್ದು ನಾವೆಲ್ಲರೂ ಥ್ಯಾಂಕ್ ಯು. ಈಗ ಮತ್ತೊಮ್ಮೆ ಹೆಡ್ಲೈನ್. ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆಯಾದ ಹಾಸನ. ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ 21 ಪ್ರಮುಖ ಕಾಮಗಾರಿಗಳ ಉದ್ಘಾಟನೆ, 106 ಕೋಟಿ ರು ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ. ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಮೊದಲು ಹೇಳಲಿ, ಮಂಡ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿದ್ರಾ? ಅಹಿಂದ ಸಂಘಟನೆ ಮಾಡಿರೋದು ನಾನು, ಇದೆಲ್ಲ ಗ್ಯಾರಂಟಿ ಮಾಡಿರೋದು ಅಹಿಂದಕ್ಕೋಸ್ಕರವೇ. ಅಹಿಂದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಡುಗೆ ಏನು ಎಂದು ಕೇಂದ್ರ ಸಚಿವ HDK ಪ್ರಶ್ನೆಗೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ. ನಾನು 1,000ದ್ದು ವಾಚ್ ಹಾಕ್ತೀನಿ, 1 ಲಕ್ಷದ್ದು ಹಾಕ್ತೀನಿ, ಅದು ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಶ್ರಮ, ನನ್ನ ವ್ಯವಹಾರ, ನನ್ನ ಬದುಕೇನು ಅನ್ನೋದು ಬಿಜೆಪಿ 90% ಜನಕ್ಕೆ ಗೊತ್ತಿದೆ ಎಂದು ವಾಚ್ ವಿವಾದಕ್ಕೆ ಟಾಂಗ್ ಕೊಟ್ಟ DCM DK ಶಿವಕುಮಾರ್.
ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.